ಅಂಗವಿಕಲರಿಗೆ ತ್ರಿಚಕ್ರ ವಾಹನ ವಿತರಣೆ ಮಾಡಿದ ಶಾಸಕ ಅಶೋಕ್ ಪಟ್ಟಣ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತಾಲೂಕ್ ಪಂಚಾಯತ್ ಆವರಣದಲ್ಲಿ ಇರುವ ಶಾಸಕ ಅಶೋಕ್ ಪಟ್ಟಣ್ ಅವರ ಕಚೇರಿ ಎದುರು ಅಂಗವಿಕಲರ ದ್ವಿಚಕ್ರ ವಾಹನ ರಿಬ್ಬನ್ ಕಟ್ ಮಾಡುವ ಮುಖಾಂತರ ಉದ್ಘಾಟನೆ ಮಾಡಿ ಮಾತನಾಡಿದರು. ನಗರದ ಶಾಸಕರ ಕಚೇರಿಯಲ್ಲಿ 2024-25ನೇ ಸಾಲಿನ 20 ಜನ ಅಂಗವಿಕಲರಿಗೆ ತ್ರಿಚಕ್ರ ವಾಹನ ವಿತರಣೆ ಮಾಡಿ ಅವರು ವಿಶೇಷ ಅನುದಾನದಲ್ಲಿ ತಮ್ಮ ತಾಲೂಕಿನಲ್ಲಿ ಒಟ್ಟು 47 ವಾಹನ ಬೇಡಿಕೆ ಇತ್ತು. ಈಗ ಸದ್ಯ 20 ತ್ರಿಚಕ್ರ ವಾಹನ ವಿತರಣೆ ಮಾಡಿದ್ದೇನೆ. ಮುಂದೆ 27 ವಾಹನಗಳ ವಿತರಣೆ ಮಾಡಲಾಗುವುದು. ಅಂಗವಿಕಲರು ಎಂದರೆ ಅಸಮರ್ಥರು ಎನ್ನುವ ತಪ್ಪು ಭ್ರಮೆ ಬೇಡ. ಅವರಲ್ಲಿಯೂ ವಿಶೇಷ ಸಾಮರ್ಥ್ಯ ಇರುತ್ತದೆ. ನಿರಂತರ ಶ್ರಮವಹಿಸುವ ಮೂಲಕ ಸಾಧನೆಯ ಹಾದಿ ಹಿಡಿಯಬೇಕು. ಸಮಾಜಕ್ಕೆ ಹೊರೆ ಎನ್ನುವ ಭಾವನೆಯನ್ನು ದೂರ ಮಾಡಬೇಕಿದೆ. ಅಂಗವಿಕಲರಿಗೆ ಶಿಕ್ಷಣ, ಉದ್ಯೋಗಗಳಲ್ಲಿ ಸಮಾನ ಅವಕಾಶ ದೊರಕಿಸುವುದು ಸರ್ಕಾರದ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ಅಂಗವಿಕಲರಿಗೆ ಸ್ವ ಉದ್ಯೋಗ, ಇತರ ಚಟುವಟಿಕೆಗಳಿಗೆ ಪ್ರಯಾಣ ಬೆಳೆಸಿಕೊಳ್ಳಬೇಕು ಎಂದು ಶಾಸಕ ಅಶೋಕ್ ಪಟ್ಟಣ್ ತಿಳಿಸಿದರು. ಒಟ್ಟು 47 ಬೇಡಿಕೆ ಇತ್ತು. ಆ್ಯಕ್ಚುಲಾಗಿ 20 ಕೊಟ್ಟಿದ್ದೀನಿ, 27 ಬರಬೇಕಾಗಿದೆ. ನಾನು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಹತ್ರ ಮಾತಾಡಿ ನಮ್ಮಲ್ಲಿ ಅಂಗವಿಕಲರು ಜಾಸ್ತಿ ಇದ್ದಾರೆ, ಅವರು ಭಾಳ ಬಡತನದಾಗಿದ್ದಾರೆ ಅಂತೇಳಿ ಅದಕ್ಕೆ ತಕ್ಷಣವೇ 20 ರಿಲೀಸ್ ಮಾಡಿದರೆ ಮುಂದಿನ ತಿಂಗಳು ಇನ್ನು ಉಳುಕಿದ ಬಾಕಿನ 20-27 ರಿಲೀಸ್ ಮಾಡೋ ನಾನು ನಿರೀಕ್ಷಣೆ ಇದ್ದೀನಿ. ಎಲ್ಲರೂ ನಮ್ಮ ತಾಲೂಕಿನಾಗಿರೋ ಎಲ್ಲ ಹ್ಯಾಂಡಿಕ್ಯಾಪ್ಗಳು ಯಾರು ಅಂಗವಿಕಲರು ಅರ್ಜಿ ಹಾಕಿದ್ರೆ ಎಲ್ಲರಿಗೂ ನಾನು ಕೊಡ್ಸೋಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ.